ಹಲೋ ನಮಸ್ತೆ ವೀಕ್ಷಕರೇ, ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಅಮೃತಧಾರೆ ಸೀರಿಯಲ್ ಭೂಮಿಕಾ ಗುಣಕ್ಕೆ ಮನಸೋತರು ಗೌತಮ್ ದಿವಾನ್. ಕೊನೆಗೂ ಶಕುಂತಲಾಗೆ ಈ ಜೋಡಿಯೇ ಆಸರೆ. ಜಯದೇವ್ ಹೆತ್ತ ತಾಯಿ ಅಂತ ನೋಡದೆ ಮನೆಯಿಂದ ಹೊರಗೆ ಹಾಕಿದ ಶಕುಂತಲಾಗೆ ಭಿಕ್ಷೆ ಬೇಡುವ ಸ್ಥಿತಿ ನಿರ್ಮಾಣ ಆಯಿತು. ಸೊಸೆ ಕೂಡ ಅತ್ತೆಗೆ ಭಿಕ್ಷೆ ನೀಡಿ ಮನೆಯಲ್ಲಿ ಇದ್ದ ಬಂಗಾರ ಹಣ ತೆಗೆದುಕೊಂಡು ಪರಾರಿಯಾಗಿದ್ದಾಳೆ. ಹೇಗೋ ಶಕುಂತಲಾ ಗೌತಮ್ ಕಣ್ಣಿಗೆ ಬಿದ್ದು ಅಂತೂ ತಾಯಿಯನ್ನು ಮನೆಗೆ ಕರೆದುಕೊಂಡು ಬಂದಿದ್ದಾನೆ ಗೌತಮ್. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣುತ್ತಿರುವ ಅಮೃತಧಾರೆಯಲ್ಲಿ ಭಾವನಾತ್ಮಕ ಸಂಚಿಕೆಯಾಗಿ ಪ್ರಸಾರ ಕಾಣುತ್ತಿದೆ. ಶಕುಂತಲ ಸ್ಥಿತಿ ಕಂಡು ವೀಕ್ಷಕರ ಮರುಗುತ್ತಿದ್ದಾರೆ. ಅದರಲ್ಲೂ ಶಕುಂತಲಾ ವಿಚಾರಕ್ಕೆ ಭೂಮಿ ಕೂಡ ಕ್ಷಮಿಸಿದ್ದಾಳೆ. ಗೌತಮ್ ಕಾಲಿಗೆ ಬಿದ್ದ ಶಕುಂತಲಾ. ಜಯದೇವ್ ಹೆತ್ತ ತಾಯಿ ಅಂತ ನೋಡದೆ ಮನೆಯಿಂದ ಹೊರಗೆ ಹಾಕಿದ ಶಕುಂತಲಾಗೆ ಭಿಕ್ಷೆ ಬೇಡುವ ಸ್ಥಿತಿ ನಿರ್ಮಾಣ ಆಯಿತು. ಸೊಸೆ ಕೂಡ ಅತ್ತೆಗೆ ಭಿಕ್ಷೆ ನೀಡಿ ಮನೆಯಲ್ಲಿದ್ದ ಬಂಗಾರ ಹಣ ತೆಗೆದುಕೊಂಡು ಪರಾರಿಯಾಗಿದ್ದಾಳೆ. ಶಕುಂತಲಾಳಿಗೆ ಊಟ ನೀಡಿದ್ದಾಳೆ ಭೂಮಿಕಾ. ಅಷ್ಟೇ ಅಲ್ಲ, ಮಕ್ಕಳು ಕೂಡ ಅತ್ಯಂತ ಪ್ರೀತಿಯಿಂದ ಅಜ್ಜಿಯನ್ನು ಮಾತನಾಡಿಸಿದ್ದಾರೆ. ಇಷ್ಟೆಲ್ಲ ಆದ ಬಳಿಕ ಶಕುಂತಲಾ ಗೌತಮ್ ಕಾಲಿಗೆ ಬಿದ್ದಿದ್ದಾಳೆ. ನಾನು ಸಾಕಷ್ಟು ತೊಂದರೆ ಕೊಟ್ಟೆ, ನಿಮಗೆ ಕೇಡನ್ನೇ ಬಯಸುತ್ತಾ ಬಂದೆ, ಆದರೆ ನೀವು ಮಾತ್ರ ನನ್ನನ್ನು ಇಂದಿಗೂ ಪ್ರೀತಿಯಿಂದ ಕಂಡಿರಿ ಅಂತ ಗೌತಮ್ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಿದ್ದಾಳೆ ಶಕುಂತಲಾ. ಭೂಮಿಕಾ ಗುಣಕ್ಕೆ ಮನಸೋತರು ಗೌತಮ್ ದಿವಾನ್. ಇನ್ನೊಂದು ಕಡೆ ಶಕುಂತಲಾಳನ್ನು ಭೂಮಿಕಾ ಕ್ಷಮಿಸಿದ್ದಲ್ಲದೆ ಗೌತಮ್ ಭಾವುಕನಾಗಿದ್ದಾನೆ. ಅಷ್ಟೇ ಅಲ್ಲ, ಇಷ್ಟೆಲ್ಲ ಮಾಡಿದರೂ ನಿನ್ನ ಒಂದು ಮಾತು ಕೇಳದೆ ಅಮ್ಮನನ್ನು ಮನೆಗೆ ಕರೆದುಕೊಂಡು ಬಂದೆ ಎಂದಿದ್ದಾನೆ. ಆಗ ಭೂಮಿ ಕೂಡ ಯಾರೇ ಏನೇ ಮಾಡಿದರೂ ಅವರಿಗೆ ಬಂದ ಸ್ಥಿತಿ ಯಾವ ಹೆಣ್ಣಿಗೂ ಬರಬಾರದು, ನಿಮ್ಮ ನಿರ್ಧಾರಕ್ಕೆ ಸದಾ ನಾನು ಜೊತೆಗಿರುವೆ ಎಂದಿದ್ದಾಳೆ ಭೂಮಿ. ಇದನ್ನು ಕೇಳಿ ಗೌತಮ್ ಕಣ್ಣೀರಿಟ್ಟು ಹೆಂಡತಿಯನ್ನು ತಬ್ಬಿಕೊಂಡಿದ್ದಾನೆ. ಇತ್ತ ಜಯದೇವ್ ಆಸ್ತಿಯೆಲ್ಲ ಕಳೆದುಕೊಂಡು ಬೀದಿಗೆ ಬಂದಿದ್ದಾನೆ. ಒಂದು ಮಗು ಬಳಿ ಚೆಕ್ ಕೊಟ್ಟು ಜಯದೇವ್ ಕೊಡಲು ಗೌತಮ್ ಹೇಳ್ತಾನೆ. ಇನ್ನೇನು ಜಯದೇವ್ ಆಸ್ತಿ ಕಳೆದುಕೊಳ್ಳಬೇಕು ಅನ್ನೋಷ್ಟರಲ್ಲಿ ಗೌತಮ್ ಎಂಟ್ರಿ ಆಗಿದೆ. ತನ್ನ ಸಾಮ್ರಾಜ್ಯವನ್ನು ಮರಳಿ ಪಡೆಯಲು ಬಂದಿದ್ದಾನೆ ಗೌತಮ್. ಕತೆ ಈಗ ನೋಡ್ತಾ ಇದ್ದರೆ ಧಾರಾವಾಹಿ ಅಂತ್ಯ ಕಾಣುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಈಗಾಗಲೇ ಜಿ ವಾಹಿನಿ ಹೊಸ ಪ್ರೋಮೋ ಹಂಚಿಕೊಂಡಿದೆ. ಜಿ ಕನ್ನಡ ವಾಹಿನಿಯಲ್ಲಿ ಹೊಸ ಧಾರಾವಾಹಿ ಜಗದ್ದಾತ್ರಿ ಶೀಘ್ರದಲ್ಲಿ ಬರುತ್ತಿದೆ. ಈ ಧಾರಾವಾಹಿ ನಾಯಕಿ ಪಾತ್ರಕ್ಕೆ ಮೋಕ್ಷಿತಾ ಪೈ ಅವರು ನಾಯಕಿ ಎಂಬ ಸುದ್ದಿ ಓಡಾಡುತ್ತಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.